ರಾಜ್ಯ ರಾಜಕೀಯದಲ್ಲಿ ಜೋರಾಗಿದೆ ಹನಿ ಟ್ರ್ಯಾಪ್ ಗದ್ದಲ. ಸಿಎಂ ಸಿದ್ದರಾಮಯ್ಯ ಬಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಹನಿ ವಾರ್ ಜೋರಾಗಿರುವಂತದ್ದು. ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಈ ವಿಚಾರವಾಗಿ ಕೇಳೋಣ ಬನ್ನಿ. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ. ಕೊಡ್ತಾರೆ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡತ್ತದ ಏನು ಅವ್ರು ತಗೋಬೇಕಲ್ಲ, ಏನು ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ ಅದನ್ನೇ ಪೊಲೀಸರು ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗಿದೆ. ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಎರಡೂ ಥರ ಆಗ್ಲಿಕ್ಕೆ ಸಾಧ್ಯ. ಅವ್ರು ನಿಮ್ಮ ಮೈಮೆ ಬಿದ್ದಾಗ ನೀವು ಅವ್ರನ್ನ ನೀವು ಮೈಮೆ ಬೀಳಕ್ಕೆ ಹಚ್ಕೊಂಡ್ರೆ ಬೇರೆ ಆಗ್ತದೆ ಅನ್ರಿ. ಒಂದೇದು ಅದಂತಲ್ಲ, ಹಂಗಲ್ಲ ಕೆಲವೊಬ್ರು ಬಂದು ಸುಮ್ಮನೆ ಟ್ರ್ಯಾಪ್ ಮಾಡುವಂತಿರ್ತದೆ. ಆಫೀಸ್ ಬಂದು ದುರ್ದೇಶದಿಂದ ಸುಮ್ಮನೆ ಇವತ್ತಿನ ದಿವಸ ಅಂಥದ್ದು ಇರ್ತದೆ. ರಾಜಣ್ಣ ಅವರು ಹಿರಿಯ ಸದಸ್ಯರು ಇವತ್ತಿನ ದಿವಸ, ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ, ಹಲೋ ಗಿಲೋ ನಡೆಯಂಗಿಲ್ಲ. ಸಭಾ ಗೊತ್ತಿದೆ ನಮಗೆ, ಏನು ಹಲೋ ಅನ್ನ ವಾಟ್ ಅಂತ ಕೇಳ್ತಾರ, ವಾಟ್ ಇಸ್ ಯುವರ್ ವರ್ಕ್, ಹಂಗೆಲ್ಲ. ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಎರಡೂ ಥರ ಆಗ್ಲಿಕ್ಕೆ ಸಾಧ್ಯ. ಅವ್ರ ನಿಮ್ಮ ಮೈಮೆ ಬಿದ್ದಾಗ ನೀವು ಅವ್ರನ್ನ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಎರಡು ಬಣಗಳ ನಡುವೆ ಜಿದ್ದಾಜಿದ್ದಿಗೆ ಹಾಗೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿದ್ದರಾಮಯ್ಯನವರ ಬಣದವರು ಈಗ ವಾಗ್ದಾಳಿಯನ್ನ ನಡೆಸುವ ಮುಖಾಂತರವಾಗಿ, ಮಾತಿಗೆ ಟಕ್ಕರ್ ಕೊಡುವ ಮುಖಾಂತರವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸಂಬಂಧಪಟ್ಟಂತೆ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನೇ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಇಂತಹ ಹನಿ ಟ್ರ್ಯಾಪ್ ಪ್ರಕರಣಗಳು ಪಕ್ಷ ಮತ್ತೆ ಪಕ್ಷದ ವಿರುದ್ಧವಾಗಿ ಈ ರೀತಿಯಾದಂತಹ ನಡೀತಾ ಹೋಗ್ಬೋದು. ಆದರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸ್ವಪಕ್ಷ ನಾಯಕರುಗಳ ಮೇಲೆ ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನು ಈ ಒಂದು ಪ್ರಕರಣದಲ್ಲಿ ನಾವು ಕಾಣಬಹುದು. ಪ್ರಮುಖವಾಗಿ ಏನು ಸಚಿವ KN ರಾಜಣ್ಣ ಮತ್ತೆ ಅವರ ಪುತ್ರ ರಾಜೇಂದ್ರ ಅವರ ವಿರುದ್ಧ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಈ ಒಂದು ವಿಚಾರವನ್ನು ರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿರ್ತಕ್ಕಂಥ ಸಚಿವರು ಇರ್ಬೋದು, ಸಿಎಂ ಇರ್ಬೋದು, ಎಲ್ಲ ಒಂದ್ ಕಡೆ ಅವರು ಕೂಡ ತನಿಖೆಗೆ, ಉನ್ನತ ಮಟ್ಟದ ತನಿಖೆಗೆ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೇನೆ ತಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಬೇರೆ ಬೇರೆ ಒಂದಿಷ್ಟು ನಾಯಕರುಗಳು ಕೂಡ ಎಲ್ಲ ಒಂದ್ ಕಡೆ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮತ್ತೆ ಯಾರೆಲ್ಲ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅವರ ವಿರುದ್ಧವೇ ತಿರುಗು ಬೀಳುವಂತಹ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ಕೂಡ ಏನು ರಾಜಣ್ಣ ಅವರು ಆರೋಪ ಮಾಡ್ತಾ ಇದ್ದಾರೆ, ಈ ಒಂದು ವಿಚಾರಕ್ಕೂ ಕೂಡ ಎದುರುಗಡೆಯಿಂದ ಹಾಯ್ ಅಂತ ಹೇಳಿದ್ರೆ ಈ ಕಡೆಯಿಂದಲೂ ಕೂಡ ಹಾಯ್ ಅಂತೆ ಹೋಗುತ್ತೆ, ಅಲೋ ಅಂದ್ರೆ ಅಲೋ ಅಂತಾನೆ ಹೋಗುತ್ತೆ. ಅವರು ಸ್ಪಂದನೆ ಮಾಡಿದ್ರೆ ತಾನೇ ಇವರು ಕೂಡ ಸ್ಪಂದನೆ ಮಾಡಕ್ ಆಗೋದು ಅಂತಕ್ಕಂಥ ವಿಚಾರವನ್ನು ಕಡೆ ಮುಂದಿಟ್ಕೊಂಡು ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ರಾಜಣ್ಣ ಮಾಡಿದಂತಹ ಆರೋಪಕ್ಕೆ ವ್ಯಂಗ್ಯವಾಡಿರುವಂತದ್ದು ಸತ್ಯವಾದಂತದ್ದು. ಆದ್ರೆ ಇದರ ವಿರುದ್ಧವೂ ಕೂಡ ಈಗೇನು DK ಶಿವಕುಮಾರ್ ಅವರು ಕೂಡ ಈಗಾಗಲೇ ವ್ಯಂಗ್ಯವನ್ನಾಡಿದ್ದಾರೆ. ಇವರ ವಿರುದ್ಧವೂ ಕೂಡ ಸಾಕಷ್ಟು ಜನ ಸಚಿವರು ಕೂಡ ಈಗಾಗಲೇ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಆಪ್ತ ಬಳಗದಲ್ಲಿ
ಯಾವೆಲ್ಲ ನಾಯಕರು ಗುರುತಿಸಿಕೊಂಡಿದ್ರು ಅವರೇ DK ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಸದ್ಯ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. DK ಶಿವಕುಮಾರ್ ಹೇಳಿದಂತಹ ಈ ಒಂದು ಹೇಳಿಕೆಗೆ ಈಗಾಗಲೇ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಅವರು, ಮಹದೇವಪ್ಪ ಅವರು ಕೂಡ DK ಅವರ ವಿರುದ್ಧವಾಗಿ ಪರೋಕ್ಷವಾಗಿ ಈಗಾಗಲೇ ಕಿಡಿಕಾರಿರುವಂತದ್ದು. ಯಾರೆಲ್ಲ ಗರ್ಜನೆ ಮಾಡ್ತಾರೆ ಅಂತವರ ವಿರುದ್ಧ ಈ ರೀತಿಯಾದಂತಹ ಹನಿ ಟ್ರ್ಯಾಪ್ಗಳು ಕೂಡ ನಡೆದುಕೊಂಡು ಬಂದೇ ಬರ್ತವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರುವಂತದ್ದು. ಇದ್ರ ಜೊತೆಗೇನೆ MB ಪಾಟೀಲ್ ಅವರು ಕೂಡ ಹೇಳಿರುವಂತದ್ದು, ಏನು DK ಹೇಳಿಕೆ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಹಾಯ್ ಅಂತೇಳಿ ಹೇಳಕ್ಕಾಗುತ್ತೆ ಅದಕ್ಕೆ ಸ್ಪಂದನೆಯಾಗಿ ವಾಟ್ ಅಂತೇಳಿ ಕೂಡ ರಾಜಣ್ಣ ಅವರು ಕೂಡ ಕೇಳಿರುವಂತದ್ದು. ಅವರ ಒಂದು ಸ್ವಭಾವ ಎಂತದ್ದು ಅಂತೇಳಿ ಕೂಡ ನಮಗೂ ಕೂಡ ಅರಿವಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅವರು ಕೂಡ ಹೇಳಿರುವಂತದ್ದು. ಜೊತೆಗೆ ಮಹದೇವಪ್ಪ ಅವರು ಕೂಡ ಯಾರೆಲ್ಲ ಪ್ರಸ್ತುತ ರಾಜ್ಯದಲ್ಲಿ ಉನ್ನತ ಒಂದು ಸ್ಥಾನದಲ್ಲಿ ಇರ್ತಾರೆ ಅಂತವರ ವಿರುದ್ಧ ಈ ರೀತಿಯಾದಂತಹ ಷಡ್ಯಂತ್ರಗಳು ನಡೆಯುತ್ತೆ, ಅದು ಸ್ವಪಕ್ಷದವರೇ ಇರಲಿ ಬೇರೆ ಪಕ್ಷದವರೇ ಇರಲಿ ಅಂತವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವರು ಕೂಡ ಮಾಡಿರುವಂತದ್ದು. ಜೊತೆಗೆ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒತ್ತಾಯವನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಣ್ಣ ಅವರ ಪುತ್ರ ಅವರು ಕೂಡ CM ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ರೀತಿಯಾದಂತಹ ದಾಖಲೆಗಳ ಸಮೇತ ವಿವರಣೆಯನ್ನು ಕೂಡ ನೀಡಿರುವಂತದ್ದು. ಅವರು ಕೂಡ ಉನ್ನತ ಮಟ್ಟದ ತನಿಖೆಯ ಒಂದು ನಿರೀಕ್ಷೆಯಲ್ಲಿ ಕೂಡ ಅವರು ಕೂಡ ಇರುವಂತದ್ದು. CM ಅವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ, ನಮಗೆ ನ್ಯಾಯ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ರಾಜೇಂದ್ರ ಅವರು ಕೂಡ ಹೇಳಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಏನು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಈ ಒಂದು ಪ್ರಕರಣ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ತಲುಪಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಅವರು ಕೂಡ CM ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವ್ರಿಗೂ ಕೂಡ ಈಗಾಗಲೇ ಕರೆ ಮಾಡಿ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಮತ್ತೆ ಜೊತೆಗೆ ರಾಜಣ್ಣ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಬುದ್ಧಿ ಮಾತನ್ನು ಕೂಡ ಹೇಳಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗ ಸದ್ಯ ಸಿಗ್ತಾ ಇರುವಂತದ್ದು. ಏಕಾಏಕಿಯಾಗಿ ಈ ಒಂದು ಪ್ರಕರಣವನ್ನು ಸದನದಲ್ಲಿ ಪ್ರಸ್ತಾಪ ಮಾಡುವ ಬದಲು ಹೈಕಮಾಂಡ್ ನಾಯಕರ ಮತ್ತೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಿತ್ತು, ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರಬೇಕಿತ್ತು. ತದನಂತರ ಏನೆಲ್ಲ ಕ್ರಮ ವಹಿಸಬೇಕು ಆ ರೀತಿಯಾದಂತಹ ರೀತಿಯಲ್ಲೂ ಕೂಡ ನಡೆದುಕೊಂಡು ಹೋಗಬೇಕಾಗಿತ್ತು. ಆದರೆ ವಿಪಕ್ಷಗಳಿಗೆ ಈ ರೀತಿಯಾದಂತಹ ಒಂದು ಅಸ್ತ್ರವನ್ನು ಕೊಟ್ಟು ಸದನದಲ್ಲಿ ಪ್ರಸ್ತಾಪ ಮಾಡುವುದು ಬೇಕಾಗಿರ್ಲಿಲ್ಲ ಅಂತಕ್ಕಂಥ ಎಲ್ಲ ಒಂದ್ ಕಡೆ ಬುದ್ಧಿ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಮತ್ತೆ ಅವರ ಪುತ್ರ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ, ಮತ್ತೆ ದೆಹಲಿ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಪ್ರಸ್ತುತ ಅವರ ಮೇಲೆ ನಡೆದಂತಹ ಈ ಒಂದು ಎಲ್ಲ ಷಡ್ಯಂತ್ರ ದಾಖಲೆ ಸಮೇತ ವಿವರಣೆ ಕೊಡ್ತೀವಿ ಅಂತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ಈಗಾಗಲೇ ಸದ್ಯ ಸಿಗ್ತಾ ಇರುವಂತದ್ದು. ಜೊತೆಗೆ CM ಮತ್ತೆ DCM ಅವ್ರಿಗೂ ಕೂಡ ಹೈಕಮಾಂಡ್ ನಾಯಕರು ದೆಹಲಿಗೆ ಬರುವಂತೆ ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಿರುವಂತದ್ದು. ಅವರು ಕೂಡ ಸದ್ಯದಲ್ಲೇ ದೆಹಲಿಗೆ ತೆರಳುತ್ತಾರೆ. ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾಗಿ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸ್ವಪಕ್ಷದ ನಾಯಕರ ವಿರುದ್ಧವಾಗಿ ಈ ರೀತಿಯಾದಂತಹ ಪರೋಕ್ಷವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು ಅಥವಾ ವ್ಯಂಗ್ಯವಾಡ್ತಾ ಇರುವುದು ನೋಡಿದ್ರೆ ಎಲ್ಲ ಒಂದ್ ಕಡೆ ಪಕ್ಷಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ಈ ಒಂದು ಪ್ರಕರಣವನ್ನು ದೊಡ್ಡದು ಮಾಡದೆ ಇಲ್ಲೇ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅಂತಕ್ಕಂಥ ಎಲ್ಲ ರೀತಿಯಾದಂತಹ ಪ್ಲಾನ್ ಗಳನ್ನು ಕೂಡ ಅವರು ಕೂಡ ಮಾಡ್ಕೋತಾ ಇರುವಂತದ್ದು. ಜೊತೆಗೆ ಇನ್ನು ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ CM ಸ್ಥಾನಕ್ಕೆ ಸಾಕಷ್ಟು ಒಂದು ಪೈಪೋಟಿಗಳನ್ನೇ ನಡೆಸ್ತಾ ಇರುವಂತದ್ದು. CM ಕುರ್ಚಿಗಾಗಿ ಈಗಾಗಲೇ CM ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರುಗಳು ಕೂಡ ಕಾದು ಕುಳಿತಿರುವಂತದ್ದು. ಜೊತೆಗೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ DK ಶಿವಕುಮಾರ್ ಅವರು ಕೂಡ ಬಹಳ ದಿನಗಳಿಂದಲೂ ಕೂಡ CM ನಾನೇ ಆಗ್ಬೇಕು, ಮುಂದಿನ 1.5 ವರ್ಷಗಳ ನಂತರ ನನಗೆ CM ಪಟ್ಟ ಸಿಗುತ್ತೆ ಅಂತಕ್ಕಂಥ ಭರವಸೆಯಲ್ಲೂ ಕೂಡ ಅವರು ಕೂಡ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರೇ ತಮ್ಮ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಶಾಸಕರು ಇರ್ಬೋದು, ಸಚಿವರುಗಳಿಗೆ ಬ್ಲಾಕ್ ಮೇಲ್ ಮಾಡುವ ರೀತಿಯಲ್ಲಿ ಈ ರೀತಿಯಾದಂತಹ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನವನ್ನು ಕೂಡ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳು ಕೂಡ ಈಗಾಗಲೇ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಎಸ್, ಪ್ರಮುಖವಾಗಿ ಒಂದು ಕಡೆ ಕುರ್ಚಿ ಕಾಳಗದ ಮಧ್ಯೆ ಬಣಗಳ ಬಡಿದಾಟ ಜೋರಾಗ್ತಾ ಇದೆ.